ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯೇ ಮರೀಚಿಕೆ. ಸಾಲು ಸಾಲು ಸಮಸ್ಯೆಗಳಿದ್ರೂ ತಿರುಗಿ ನೋಡದ ಅಧಿಕಾರಿಗಳು. ಎಸ್ ವೀಕ್ಷಕರೇ, ನಮ್ಮ ದೇಶವನ್ನ ಸ್ವಚ್ಛ ಮತ್ತು ಸುಂದರವಾಗಿಸಬೇಕು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಇದಕ್ಕಾಗಿ ಕೋಟಿ ಕೋಟಿ ಹಣವನ್ನ ಕೂಡ ವ್ಯಯಿಸ್ತಾ ಇದೆ. ಆದ್ರೆ ಇದನ್ನ ಅನುಷ್ಠಾನ ಮಾಡಬೇಕಾಗಿರೋರು ಕೈಕಟ್ಟಿ ಕೂತು ಬಿಟ್ರೆ ಮಾತ್ರ ಇದೆಲ್ಲವೂ ವೇಸ್ಟ್ ಆಗುತ್ತೆ. ಜನರು ಮತ್ತೆ ಕೊಳಕಿನಲ್ಲಿಯೇ ಜೀವನ ನಡೆಸಬೇಕಾಗತ್ತೆ. ತುಮಕೂರು ಗ್ರಾಮಾಂತರದ ಬೆಳಗುಂಬ ಗ್ರಾಮ ಪಂಚಾಯಿತಿ ಜನರದ್ದು ಕೂಡ ಇದೇ ಪರಿಸ್ಥಿತಿಯಾಗಿದೆ. ತುಮಕೂರು ನಗರದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹೆಚ್ಚಾಗಿದ್ದು, ಎಲ್ಲಂದರಲ್ಲಿ ಕಸದ ರಾಶಿ ರಾಶಿ ಬಿದ್ದಿದ್ದು ಸ್ವಚ್ಛತೆ ಅನ್ನೋದೇ ಮರೀಚಿಕೆಯಾಗಿದೆ. ಇಲ್ಲಿ ಹೆಸರಿಗಷ್ಟೇ ಗ್ರಾಮ ಪಂಚಾಯಿತಿ ಇದ್ದು ಆದ್ರೆ ಏನೂ ಕೆಲಸ ಆಗ್ತಿಲ್ವಂತೆ. ಇದರಿಂದ ಚರಂಡಿಗಳಲ್ಲಿ ಕಸ ಕಡ್ಡಿ ತುಂಬಿ ನೀರು ಸರಾಗವಾಗಿ ಹರಿಯದೆ ಕಟ್ಕೊಂಡಿದ್ದು, ಇದರ ಪರಿಣಾಮ ದುರ್ವಾಸನೆ ಬರ್ತಾ ಇದೆ. ಹೀಗಾಗಿ ಸಂಜೆಯಾದ್ರೆ ಸಾಕು ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗಿದ್ದು ಗ್ರಾಮಸ್ಥರಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿದ್ದಾರೆ. ಇನ್ನು ಕುಡಿಯುವ ನೀರಿಗೂ ಸಮಸ್ಯೆ ಶುರುವಾಗಿದ್ದು, ವಾರಕ್ಕೆ ಕೇವಲ 2 ದಿನ ಮಾತ್ರ ನೀರು ಪೂರೈಕೆಯಾಗ್ತಾ ಇದ್ದು, ಇದರಿಂದ ಗ್ರಾಮಕ್ಕೆ ಸೇರಿದ ಹಲವಾರು ಹಳ್ಳಿಗಳಲ್ಲಿ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ಬೆಳಗುಂಬ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಯೋಗ ಶ್ರೀನಿವಾಸ್ ಅವರನ್ನ ಕೇಳಿದ್ರೆ ಕಸದ ರಾಶಿ ಬಿದ್ದಿರುವುದು ಸತ್ಯ. ಆದರೆ ಗ್ರಾಮ ಪಂಚಾಯಿತಿಗೆ ಕಸ ವಿಲೇವಾರಿ ಘಟಕ ಇಲ್ಲ. ಕಸ ಸಾಗಿಸಲು ವಾಹನಗಳ ಕೊರತೆಯೂ ಇದೆ ಎಂದಿದ್ದಾರೆ. ಅಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಹೊಸ ಕೊಳವೆ ಬಾವಿ ಕೊರೆಸುವ ಪ್ರತಿಕ್ರಿಯೆ ನಡೀತಾ ಇದ್ದು, ಇರುವ ಬೋರ್ಗಳಿಗೆ ಪೈಪ್ಲೈನ್ ಹಾಕುವ ಕೆಲಸ ಮಾಡಲಾಗ್ತಾ ಇದೆ ಎಂದಿದ್ದಾರೆ. ನಮ್ಮ ಕೈಲಾದಷ್ಟು ಪ್ರಯತ್ನ ಪಡ್ತೇವೆ. ಮುಂದೆ ಇನ್ನೂ ಸಹ ಕೇಂದ್ರ ಸರ್ಕಾರದ ಸ್ಕೀಮ್ನಲ್ಲಿ ಪ್ರತಿ ಪಂಚಾಯಿತಿಯಲ್ಲೂ ಘನತ್ಯಾಜ್ಯ ವಿಲೇವಾರಿ ಘಟಕ ಮಾಡಬೇಕು ಅಂತ ಹೇಳಿ ಆದೇಶ ಆಗಿತ್ತು. ನಿಮ್ಮ ಪಂಚಾಯಿತಿ ಘನತ್ಯಾಜ್ಯ ವಿಲೇವಾರಿ ಘಟಕ ಇದೆಯಾ ಇಲ್ವಾ? ಇಲ್ಲ ಸರ್, ಈ ಪ್ರಸ್ತುತ ನಮ್ಮ ಪಂಚಾಯತಿನಲ್ಲಿ ಇಲ್ಲ. ಕಾರಣ ಯಾಕೆ? ಕಾರಣ ಏನಂತಂದರೆ ನಮಗೆ ಜಮೀನು ಮಂಜೂರಾಗಿದ್ದು ಜಾಗ ಬಂದ್ಬಿಟ್ಟು ಅಜ್ಜುಪ್ನಹಳ್ಳಿ ದೇವಸ್ಥಾನ ಅಂತ ಸೌಂದರ್ಯಹಳ್ಳಿ ಪಂಚಾಯತಿ ಲಿಮಿಟ್ಸಲ್ಲಿ ಇದೆ. ಅಲ್ಲಿ ನಮಗೆ ಮತ್ತು ಸೌಂದರ್ಯಹಳ್ಳಿ ಪಂಚಾಯತಿ 2 ಪಂಚಾಯತಿವರೆಗೂ 1 ಎಕರೆ ಕೊಟ್ಟಿದ್ದಾರೆ. ಅಲ್ಲಿ ಸ್ವಲ್ಪ ಸಾರ್ವಜನಿಕರ ಸಮಸ್ಯೆಯಿಂದ ಮತ್ತು ಅಲ್ಲಿ ಮಾಡಬೇಡಿ ಅಂತ ವಿರೋಧ ಇರೋದ್ರಿಂದ ಅಲ್ಲಿ ನಮಗೆ ಮತ್ತು ಆ ಪಂಚಾಯತಿಯವ್ರಿಗೂ ಸಹಿತ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ನಮ್ಮದು ಅಲ್ಲಿ ಕಸ ವಿಲೇವಾರಿ ಘಟಕ ಇಲ್ದಲೇ ಇರೋದ್ರಿಂದ ತೊಗೊಂಡು ಬಂದು ಇದು ಮಾಡೋದಕ್ಕೋಸ್ಕರ ಕ್ರಮ ಕೈಗೊಳ್ಳೋದು ಅದೆಲ್ಲ ಮಾಡಲೇಬೇಕಾಗುತ್ತೆ. ಸೊ ಅದು ನಮಗೆ ಯಾವಾಗ ಅದು ಅವಶ್ಯಕತೆ ಬೀಳ್ತದೆ ನಾವು ಅಪ್ಗ್ರೇಡ್ ಆಗ್ತಾ ಇರಬೇಕಾಗುತ್ತೆ. ಕಸದ ಬಗ್ಗೆ ಅಂತಿಮವಾಗಿ ಹೇಳೋದಾದ್ರೆ ಏನು ಹೇಳ್ತೀವಿ? ಕಸದ ಬಗ್ಗೆ ಅಂತಿಮವಾಗಿ ಅಂತಂದರೆ ಈಗ ಆಲ್ರೆಡಿ ನಮ್ಮಲ್ಲಿ ಟ್ರ್ಯಾಕ್ಟರು ಮತ್ತು ಇದು ಹೋಗ್ತಾ ಇದೆ. ಎಲ್ಲ ಸಾರ್ವಜನಿಕರು ನಮಗೆ ಸಹಕರಿಸಿ ಅಟ್ ಸೋರ್ಸಲ್ಲಿ ಸೆಗ್ರಿಗೇಟ್ ಮಾಡಿ ನಮಗೆ ಅಂದರೆ ಇನ್ನೊಂದು ಹೊಸ ಟ್ರ್ಯಾಕ್ಟರ್ ಕೊಡಿಸಿ ಅಂತ ಹೇಳಿ ಶಾಸಕರು ಒತ್ತಾಯ ಮಾಡ್ತೀರಾ? ಒಂದು ಆಪೆ ಗಾಡಿ ಸರ್, ಯಾಕೆಂತಂದರೆ ನಮಗೆ ಚಿಕ್ಕ ಚಿಕ್ಕ ಓಣಿಗಳಲ್ಲೆಲ್ಲ ಹೋಗೋಕ್ಕೆ ಆಗಲ್ಲ. ಹಾಗಾಗಿ ಒಂದು ಎಲ್ಲ ಏರಿಯಾ ಎಲ್ಲ ಮನೆಗಳ ಮುಂದಕ್ಕೆ ಹೋಗ್ಬೇಕಂತಂದರೆ ಆಪೆ ಗಾಡಿ ಇನ್ನೊಂದು 2 ಇವ್ರನ್ನ ತೊಗೊಂಡು ಅದು ಸಾಹೇಬ್ರಾಲೆ ಹೇಳಿದ್ದಾರೆ ಕೊಡ್ತೀವಿ ಅಂತ. ಇಷ್ಟರಲ್ಲೇ ಬರೋ ಚಾನ್ಸಸ್ ಇದೆ. ಅದು ಬಂದರೆ ನಮಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ. ಇನ್ನೂ ಚೆನ್ನಾಗಿ ನಾವು ಕೆಲಸ ಮಾಡ್ತೀವಿ. ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಯನ್ನ ಪರಿಹರಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.